ರಾಜ್ಯದ ನಡುವೆ ಅನುದಾನದ ಫೈಟ್ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರ ಒಂದು ಹೋರಾಟದ ವಿಚಾರವಾಗಿ ನಿನ್ನೆ ರಾಜ್ಯಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕುಟುಕಿದ್ರು. ಸೊ ಇವತ್ತು ಇದೇ ವಿಷಯವನ್ನ ಇಟ್ಕೊಂಡು ಸಿದ್ದರಾಮಯ್ಯನವರು ಪ್ರಧಾನಿ ಮೋದಿ ಅವರಿಗೆ ಟಕ್ಕರ್ ಕೊಟ್ಟಿದ್ದಾರೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನಡುವೆ ಅನುದಾನ ವಿಚಾರದಲ್ಲಿ ಫೈಟ್ ಜೋರಾಗಿ ನಡೀತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮತ್ತೆ ಸಿಎಂ ಸಿದ್ದು ಟಕ್ಕರನ್ನ ಕೊಟ್ಟಿದ್ದಾರೆ. ಅನುದಾನ ಕೊಡ್ತಿಲ್ಲ ಅಂತ ಗುಜರಾತ್ ಸಿಎಂ ಆಗಿದ್ದಾಗ ಮೋದಿ ಮಾಡಿದಂತಹ ಟ್ವೀಟ್ ಅನ್ನ ಈಗ ರಿಪೋಸ್ಟ್ ಮಾಡಿದ್ದಾರೆ. ಯುಪಿಎ ಅವಧಿಯಲ್ಲಿ ಅನುದಾನಕ್ಕಾಗಿ ಟ್ವೀಟ್ ಮಾಡಿದ್ರು. ಆಗ ಸಿಎಂ ಆಗಿದ್ದಂತಹ ಮೋದಿ ಅವರು ಈ ಹಿಂದೆ ನೀವು ಗುಜರಾತ್ ಭಿಕ್ಷುಕ ರಾಜ್ಯನ ಅಂತ ಪ್ರಶ್ನಿಸಿ ಒಂದು ಟ್ವೀಟ್ ಅನ್ನ ಹಾಕಿದ್ರಲ್ಲ, ಮರ್ತ್ ಬಿಟ್ರ ಅಂತ ಹೇಳೋ ಮೂಲಕವಾಗಿ ಅದನ್ನ ನೆನಪು ಮಾಡುವಂತಹ ಕೆಲಸವನ್ನ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಆಗ ನೀವು ಮಾಡಿದಂತಹ ಟ್ವೀಟ್ ಇದು ನೋಡಿ, ಒಮ್ಮೆ ಮರ್ತು ಬಿಟ್ಟಿದ್ರೆ ಅದನ್ನ ನೆನಪಿಸಿಕೊಳ್ಳಿ ಅಂತ ಕುಟುಕಿದ್ದಾರೆ ಸಿಎಂ ಸಿದ್ದರಾಮಯ್ಯ. ನಿನ್ನೆ ಅಷ್ಟೇ ರಾಜ್ಯಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೇಂದ್ರ ರಾಜ್ಯ ಅಂತ ವಿಭಜಿಸಬೇಡಿ, ರಾಜ್ಯ ಅಭಿವೃದ್ಧಿ ಕಂಡ್ರೆ ದೇಶ ಅಭಿವೃದ್ಧಿ ಕಂಡಂತೆ, ನನ್ನ ತೆರಿಗೆ ನನ್ನ ಹಕ್ಕು ಅಂತ ಪ್ರತ್ಯೇಕಿಸಬೇಡಿ ಅಂತೆಲ್ಲ ರಾಜ್ಯಸಭೆಯಲ್ಲಿ ಗುಡುಗಿದ್ರು. ಇದೇ ವಿಷಯವಾಗಿ ಇವತ್ತು ಮತ್ತೆ ಸಿದ್ದರಾಮಯ್ಯನವರು ಹೇಗೆ ನೀವು ಅಂದಿನ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ನಾವು ಭಿಕ್ಷುಕ ರಾಜ್ಯನ ಅಂತ ಪ್ರಶ್ನೆಯನ್ನ ಮಾಡಿದ್ರು. ಸೊ ಇವತ್ತು ಅದೇ ಒಂದು ವಿಚಾರವನ್ನ ನೆನಪು ಮಾಡ್ತಾ ಇದ್ದೀನಿ. ಆಗ್ಲೂ ಕೂಡ ಅನುದಾನದ ವಿಚಾರದಲ್ಲೇ ನೀವು ಆ ಪ್ರಶ್ನೆಯನ್ನ ಮಾಡಿದ್ದು ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಸೊ ಆ ಒಂದು ಡೇಟ್ ಎಲ್ಲವೂ ಕೂಡ ಅದರಲ್ಲಿ ಉಲ್ಲೇಖ ಆಗಿರೋದನ್ನ ಗಮನಿಸಬಹುದಾಗಿದೆ. ಗುಜರಾತ್ ಭಿಕ್ಷುಕ ದೇಶನ ಅನ್ನುವಂತಹ ಒಂದು ಭಿಕ್ಷುಕ ರಾಜ್ಯನ ಅನ್ನುವಂತಹ ಒಂದು ಟ್ವೀಟ್ ಅನ್ನ ಅಂದು ಸಿಎಂ ಆಗಿದ್ದ ಸಂದರ್ಭದಲ್ಲಿ ಮೋದಿ ಅವರು ಮಾಡಿದ್ರು. ಆಗ ಯುಪಿಎ ಸರ್ಕಾರಕ್ಕೆ ಆ ಪ್ರಶ್ನೆಯನ್ನ ಎತ್ತಿದ್ರು. ಅನುದಾನದ ವಿಚಾರದಲ್ಲಿ ತಾರತಮ್ಯ ಆಗ್ತಾ ಇದೆ ಅನ್ನುವಂತಹ ವಿಷಯವಾಗಿ ಅವತ್ತು ಆ ಪ್ರಶ್ನೆಯನ್ನ ಎತ್ತೋ ಮೂಲಕವಾಗಿ ಟ್ವೀಟ್ ಅನ್ನ ಮೋದಿ ಅವರು ಮಾಡಿದ್ರು. ಸೊ ಈಗ ಈ ಟ್ವೀಟ್ ವಿಚಾರ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಈ ಟ್ವೀಟ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಸಿಎಂ ಸಿದ್ದರಾಮಯ್ಯನವರು ಅದನ್ನ ಪೋಸ್ಟ್ ಮಾಡೋ ಮೂಲಕವಾಗಿ ಮರ್ತಿದ್ರೆ ನೆನಪು ಮಾಡ್ಕೊಳ್ಳಿ, ನೆನಪು ಮಾಡಿಸ್ತಾ ಇದ್ದೀವಿ, ಆಗ ಭಿಕ್ಷುಕ ರಾಜ್ಯನ ಅಂತ ಪ್ರಶ್ನೆ ಮಾಡಿದ್ರಿ, ಆಗ ಅನುದಾನದ ವಿಷಯದಲ್ಲಿ ಯುಪಿಎ ಸರ್ಕಾರವನ್ನ ಪ್ರಶ್ನೆ ಮಾಡಿದ್ರಿ, ಈಗ ನಾವು ಕೇಳಿದ್ರೆ ನಿಮ್ಗೆ ಅದು ತಾರತಮ್ಯ ಅನ್ಸುತ್ತಾ, ವಿಭಜನೆ ಅಂತ ಅನ್ಸುತ್ತಾ ಅಂತೆಲ್ಲ ಪ್ರಶ್ನೆಗಳ ಸುರಿಮಳೆಯನ್ನ ಎತ್ತಿದ್ದಾರೆ. ಹೌದು ಸ್ವಾಮಿ, ಇದು ನಿಮ್ಮ ಒಂದು ಟ್ವೀಟ್ ಓದಿ ಅನ್ನುವಂತಹ ಹಿನ್ನೆಲೆಯಲ್ಲಿ ಅದನ್ನ ಟ್ವೀಟ್ ಮಾಡಿರುವಂತಹದನ್ನ ಗಮನಿಸಬಹುದಾಗಿದೆ. ಇದು ಅವರ ಒಂದು ಗುಜರಾತ್ನಲ್ಲಿ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಮೋದಿ ಅವರು ಮಾಡಿದಂತಹ ಟ್ವೀಟ್. ತಾವು ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ತೆರಿಗೆ ಹಂಚಿಕೆಯಲ್ಲಿ ಕರ್ನಾಟಕ ಆದ ಅನ್ಯಾಯವನ್ನ ಪ್ರಶ್ನೆ ಮಾಡಿದ್ರಿ. ಸೊ ಕುಮಾರಸ್ವಾಮಿ ಅವ್ರಿಗೂ ಕೂಡ ಈ ಒಂದು ಪ್ರಶ್ನೆಯನ್ನ ಇಟ್ಕೊಂಡು ಟ್ವೀಟ್ ಮಾಡಿರೋ ಹಾಗೆ ಕಾಣಿಸ್ತಾ ಇದೆ ಸಿದ್ದರಾಮಯ್ಯನವರು. ಜೊತೆಗೆ ಮೋದಿ ಅವ್ರಿಗೂ ಕೂಡ ಪ್ರಶ್ನಿಸಿರೋ ಹಾಗೆ ಇದೆ. ಕೇಂದ್ರ ಹಾಗೂ ರಾಜ್ಯದ ನಡುವೆ ಅನುದಾನ ವಿಚಾರದಲ್ಲಿ ಜಟಾಪಟಿ ನಡೀತಾನೆ ಹೋಗ್ತಾ ಇದೆ. ಸೊ ಕೇಂದ್ರ ಸರ್ಕಾರ ನಮಗೆ ಅನ್ಯಾಯ ಮಾಡಿದೆ, ನಮಗೆ ಬರಬೇಕಾದಂತಹ ಪಾಲನ್ನ ಸರಿಯಾಗಿ ಕೊಡ್ತಾ ಇಲ್ಲ, ಈ ಅನ್ಯಾಯವನ್ನ ಖಂಡಿಸಿ ನಮ್ಮ ಹೋರಾಟ ಅಂತ ನಿನ್ನೆ ಅಷ್ಟೇ ಡೆಲ್ಲಿವರೆಗೂ ಕೂಡ ಹೋಗಿ ಇಡೀ ರಾಜ್ಯ ಸರ್ಕಾರವೇ ಅಲ್ಲಿ ಪ್ರತಿಭಟನೆಯನ್ನ ನಡೆಸಿತ್ತು. ಆ ಪ್ರತಿಭಟನೆಯ ನಂತರದಲ್ಲಿ ರಾಜ್ಯಸಭೆಯಲ್ಲಿ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಗುಡುಗಿದ್ರು. ನನ್ನ ತೆರಿಗೆ ನನ್ನ ಹಕ್ಕು ಅಂತ ಹೇಳುವಂತಹ ಒಂದು ದಾಟಿ ಏನಿದೆಯಲ್ಲ, ಇದು ನಿಜಕ್ಕೂ ಮಾರಕ ವಿಚಾರ. ಇದನ್ನ ಈ ರೀತಿಯಾಗಿ ಎಲ್ಲ ಪ್ರತ್ಯೇಕಿಸುವಂಥದ್ದು ಸೂಕ್ತ ಅಲ್ಲ. ಒಂದು ಇಡೀ ದೇಶ ಅಂದ್ರೆ ಒಂದು ಶರೀರ ಇದ್ದ ಹಾಗೆ, ಯಾವುದೇ ಒಂದು ಭಾಗಕ್ಕೆ ನೋವಾದ್ರೂ ಕೂಡ ಇಡೀ ದೇಶಕ್ಕೆ ನೋವಾದಂತಹ ಒಂದು ಪರಿಸ್ಥಿತಿ ಅದು ಅಂತೆಲ್ಲ ಹೇಳಿದ್ರು. ಸೊ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಕೇಶ್ ಇಂದ. ಸುಕೇಶ್, ಸಿದ್ದರಾಮಯ್ಯನವರ ಟ್ವೀಟ್ ನಲ್ಲಿ ಗುಜರಾತ್ ಮುಖ್ಯಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ ಮೋದಿ ಅವರು ಮಾಡಿರುವಂತಹ ಟ್ವೀಟ್ ನ ಉಲ್ಲೇಖ ಮಾಡಿದ್ದಾರೆ. ಅದರಲ್ಲಿ ಏನಿದೆ ಸ್ಪಷ್ಟವಾಗಿ ಮತ್ತು ಏನಂತ ಕೌಂಟರ್ ಕೊಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರು? ಇದೇ ಜೊತೆ ಪ್ರಮುಖವಾಗಿ ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಾಗ ಪ್ರಧಾನಿ ನರೇಂದ್ರ ಮೋದಿ ಅವರು ಅಂದ್ರೆ ಅವತ್ತು ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅಂದಿನ ಕೇಂದ್ರ ಸರ್ಕಾರದ ವಿರುದ್ಧ ಅನುದಾನ ತಾರತಮ್ಯವೂ ಸೇರಿದಂತೆ ಯಾವ ರೀತಿಯಲ್ಲಿ ಟೀಕೆಯನ್ನ ಮಾಡಿದ್ರು ಅನ್ನುವಂತ ಪೋಸ್ಟ್ ಅನ್ನ ಹಾಕಿ ಟ್ವೀಟ್ ಅನ್ನ ಮಾಡಿರುವಂತದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಅಂದ್ರೆ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಕೇಂದ್ರದಲ್ಲಿ ಯುಪಿಎ ಸರ್ಕಾರ ಇದ್ದಾಗ ಅನುದಾನ ತಾರತಮ್ಯ ಆಗಿತ್ತು ಅನ್ನುವಂಥವನ್ನ ಮೆನ್ಷನ್ ಮಾಡಿ ಟ್ವೀಟ್ ಅನ್ನ ಮಾಡಿದ್ರು ಅನ್ನುವಂಥದ್ದು. ಹಾಗಾಗಿ ಅವತ್ತು ಮಾಡಿದ್ರಲ್ಲ, ಇವತ್ತು ನಾವು ಅದನ್ನೇ ಹೇಳ್ತಾ ಇರುವಂಥದ್ದು. ಆ ರೀತಿ ನಡೆಸ್ಕೊಳ್ಳುತ್ತೆ ಸರ್ಕಾರಗಳು, ಕೇಂದ್ರದಲ್ಲಿ ಆ ರೀತಿ ಇದ್ದಾಗ, ರಾಜ್ಯದಲ್ಲಿ ಬೇರೆ ಸರ್ಕಾರ ಇದ್ದಾಗ ಈ ರೀತಿ ಆಗುತ್ತೆ ಅನ್ನೋದೇ ನಾವು ಕೂಡ ಹೇಳ್ತಾ ಇರೋದು. ಇದನ್ನ ನೀವು ನೋಡಿ ಕಂಡುಬಿಟ್ಟು ಅನ್ನುವಂಥ ರೀತಿಯಲ್ಲಿ
ಟ್ಯಾಗ್ ಮಾಡಿ ಟ್ವೀಟ್ ಮಾಡಿರುವಂಥದ್ದು. ಹಾಗಾಗಿ ಎಲ್ಲ ಒಂದು ಕಡೆ ಅವತ್ತು ಮುಖ್ಯಮಂತ್ರಿ ಆಗಿದ್ದಾಗ ಹೇಳ್ತಿದ್ದಂಥ ಪ್ರಧಾನಿ ಮೋದಿ ಅವರು ಇವತ್ತು ಪ್ರಧಾನಿ ಆದಾಗಲೂ ಕೂಡ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅಥವಾ ಅನುದಾನವನ್ನು ಕೊಡುವ ವಿಚಾರದಲ್ಲಿ ಅವರು ಗಮನಿಸಬೇಕು ಅನ್ನುವಂಥ ರೀತಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಟ್ವೀಟ್ ಅನ್ನು ಮಾಡಿರುವಂಥದ್ದು. ದಿವ್ಯ ಜ್ಯೋತಿ. ಓಕೆ, ಥ್ಯಾಂಕ್ ಯು ಸುಕೇಶ್ ನಿಮ್ಮೆಲ್ಲ ಮಾಹಿತಿಗೆ. ಯುಪಿಎ ಅವಧಿಯಲ್ಲಿ ಅನುದಾನಕ್ಕಾಗಿ ಟ್ವೀಟ್ ಅನ್ನ ಮಾಡಿದ್ರು ಮೋದಿ ಅವರು. ಸೊ ನಮಗೆ ಅನುದಾನ ಸಿಗ್ತಾ ಇಲ್ಲ, ನಾವೇನು ಭಿಕ್ಷುಕ ರಾಜ್ಯನ ಅಂತ, ಗುಜರಾತ್ ಭಿಕ್ಷುಕ ರಾಜ್ಯನ ಅಂತ ಪ್ರಶ್ನೆಯನ್ನ ಕೂಡ ಮಾಡ್ಕೊಂಡಿದ್ರು. ಇದೇ ಟ್ವೀಟ್ ಅನ್ನ ಇಟ್ಕೊಂಡು ಇವತ್ತು ಸಿದ್ದರಾಮಯ್ಯನವರು ತಮ್ಮ ಒಂದು ಸ್ಟೈಲ್ನಲ್ಲಿ ಪ್ರಶ್ನೆಯನ್ನ ಇಟ್ಟಿದ್ದಾರೆ. ಹೌದು ಮಿಸ್ಟರ್ ಮೋದಿ, ಇದು ನಿಮ್ದೇ ಓದಿ ಅಂತ ಹಾಕಿದ್ದಾರೆ.